ಗೈಸ್ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಪಲಾವು ಇಡ್ಲಿ ವಡೆ ತುಂಬ ಚೆನ್ನಾಗಿದೆ. ಒಂದ್ಸತಿ ಬಂದರೆ ಆನ್ ದಿ ವೇ ಈ ಥರ ಫಾಲ್ಸ್ಗಳು ತುಂಬ ಸಿಗುತ್ತೆ, ಚಿಕ್ಕದಾಗಿ ಫಾಲ್ಸು. ಟೈಮ್ ಸಿಕ್ಕಿದ್ರೆ ನಿಲ್ಸ್ಕೊಂಡು ನೀವು ಸ್ವಲ್ಪ ಆಟ ಆಡ್ಕೊಂಡು ಹೋಗ್ಬೋದು. ಫಸ್ಟ್ ಬಂದಿರೋ ಪ್ಲೇಸ್ ಬಂದು ಎರಿಮೈ ಫಾಲ್ಸ್ ಅಲ್ವೇನೋ? ಎರಿಮೈ ಫಾಲ್ಸ್. ಓಕೆ, ಸೊ ಇಲ್ಲಿಂದ ಜೀಪ್ ಆನ್ ದಿ ವೇ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ನಿಮ್ಗೆ ಏನು ಜೀಪ್ ಅವ್ರು ಸಿಗ್ತಾರೆ, ಅವ್ರು ಯಾವತ್ತೂ ನಿಮ್ಗೆ ಅಡ್ರೆಸ್ ಹೇಳಲ್ಲ ಯಾವ ಕಡೆಗೆ ಫಾಲ್ಸ್ ಹೋಗಬೇಕು, ಬಿಕಾಸ್ ಅವ್ರ ಸವಾರಿ ಮುಖ್ಯ ಆಗಿರುತ್ತೆ. ಸೊ ಓಕೆ ಗೈಸ್, ಸೊ ಫಸ್ಟ್ ನಮ್ಮ ಡೆಸ್ಟಿನೇಷನ್ ಎರಿಮೈ ಫಾಲ್ಸ್ ಅಂತ. ಅಲ್ಲೊಬ್ಬ ವ್ಯಕ್ತಿ ಮೇಲೆ ಹತ್ತಿದ್ದಾನೆ ನೋಡಿ, ಅದು ಹೆಂಗೆ ಹತ್ತಿದ್ದಾನೆ ಗೊತ್ತಿಲ್ಲ. ಇಲ್ಲಿಂದ ನೀರು ಇಲ್ಲಿಗೆ ಹೋಗ್ತಾ ಇದೆ ಗೈಸ್. ಅಲ್ಲೊಬ್ಬ ತಗಲಾಕೊಂಡಿದ್ದಾನೆ, ಬರೋಕ್ಕೆ ಕಷ್ಟಪಡ್ತಿದ್ದಾನೆ, ಹೆಂಗೆ ಬರಬೇಕಂತ ಗೊತ್ತಾಗ್ತಿಲ್ಲ ಅವನಿಗೆ. ಸೊ ಗೈಸ್, ಇದೇ ನಮ್ಮ ರೂಮು ಬುಕ್ ಮಾಡಿರೋದು. ಗೈಸ್, ಸೊ ಫುಲ್ಲು ಚೆಕ್ ಮಾಡ್ತಾರೆ ಗಾಡಿ, ಏನೇನು ಬಾಟಲ್ಸ್ ಇದೆಯಾ, ಸೆಂಟ್ರಲ್ಲಿ ಬೇರೆ ಏನಾದರೂ ಇಟ್ಟಿದ್ದೀರಾ ಅಂತ. ತುಂಬ ಸ್ಟ್ರಿಕ್ಟ್ ಇದೆ ಇಲ್ಲಿ. ಬೆಟ್ಟ ಹತ್ತಬೇಕಂದ್ರೆ ನಿಮಗೆಲ್ಲ ಚೆಕ್ ಮಾಡ್ತಾರೆ. ಬನ್ನಿ, ಹೆವಿ ಜನ ಇದ್ದಾರೆ. ಒಳ್ಳೆ ವಿಡಿಯೋ ಸಿಕ್ಕಿದೆ ನೋಡಿ. ಮೋಡ ಅಥವಾ ಫಾಗ್ ಏನಂತೀವಿ ನಾವು, ನಮ್ಮ ಕಡೆಗೆ ಬರ್ತಾ ಇದೆ ಗೈಸ್. ಒಳ್ಳೆ ವೆದರು, ಮೇಲೇ ಮಳೆ ಸ್ಟಾರ್ಟ್ ಆಗೋಗಿದೆ, ಎಲ್ಲ ಶೆಡ್ಗೆ ಸೇರ್ತಿದ್ದಾರೆ ಇವಾಗ ಗೈಸ್. ಆಗಲೇ ಫುಲ್ಲು ಸ್ಟೆಪ್ಸು, ಪಾರ್ಕಿಂಗು ಎಲ್ಲ, ಮತ್ತು ಈ ಕಡೆಯಿಂದ ಚಿಕ್ಕಮಗಳೂರು ಸಿಟಿ ಎಲ್ಲ ಕಾಣಿಸ್ತಾ ಇತ್ತು. ಬಟ್ ಇವಾಗ ಏನೂ ಕಾಣಿಸ್ತಾ ಇಲ್ಲ ನೋಡಿ, ಎಲ್ಲ ಫಾಗ್ಸ್ ಎಲ್ಲ ತುಂಬ ಹೋಗಿದೆ. ಹೇ ಗೈಸ್, ನಮಸ್ಕಾರ. ಇವತ್ತು ಚಿಕ್ಕಮಗಳೂರು ಹೊಡ್ತಾ ಇದ್ದೀವಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಪೆಟ್ರೋಲ್ ಫಿಲ್ ಮಾಡಿ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಟಿಫನ್ ಮಾಡೋಕ್ಕೆ ನಿಲ್ಸಿದ್ದೀವಿ. AB ಚಾಯ್ ಅಂತ ಇದೆ, ಆ್ಯಂಡ್ ಇಲ್ಲಿ AB ಟಿಫನ್ ಅಂತ ಇದೆ. ಬನ್ನಿ, ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ. ಗೈಸ್, ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಪಲಾವು ಇಡ್ಲಿ ವಡೆ ತುಂಬ ಚೆನ್ನಾಗಿದೆ. ಒಂದು ಸತಿ ಬಂದರೆ ಈ ಹಾಸನ ಕಡೆ, ಕುಣಿಗಲ್ ಕಡೆ ಬರ್ತಿದ್ದೀರಾ ಅಂದರೆ ನೀವು ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು, ಒಂದು ಸತಿ ಟೇಸ್ಟ್ ಮಾಡಿ ನೋಡ್ಬೋದು. ಓಕೆ, ಸೊ ಇಲ್ಲಿಂದ ಇವಾಗ ಡೈರೆಕ್ಟ್ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡೋಣ ಅಲ್ಲಿ ಯಾವ್ಯಾವ ಪ್ಲೇಸ್ ನಾವು ಕವರ್ ಮಾಡ್ತೀವಿ, ಆ್ಯಂಡ್ ಎಲ್ಲಿ ಸ್ಟೇ ಮಾಡ್ತೀವಿ ಎಲ್ಲ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದೇ ಒಂದು 2 ದಿನ ಅಮೆಝಾನ್ ಲೀವ್ ಆಗಿಬಿಡ್ತೀನಿ, ಸೇಲ್ ಮಾಡ್ಕೊಂಡು ಇದ್ಬಿಡ್ತೀನಿ. ಇದೆ
ಅಲ್ಲಿ ಒಳ್ಳೆ ವೆದರ್ ಇದೆ. ಕಾಣಿಸ್ತಾ ಇರೋದು ಎಸ್, ಸರಿಯಾ? ಮಂಚೆಲ್ಲ ಇದಾಗಿ ನೀರು ಅಂತ ಬರ್ತಾ ನೀನು ಯಾಕೋ ಎಫರ್ಟ್ ಅಣ್ಣ ನಾನು ಮತ್ತೆ ಎಲ್ಲ ಫೋಟೋಶೂಟಲ್ಲಿ ಬಿಸಿ. ಗೈಸ್, ಆನ್ ದಿ ವೇ ಈ ಥರ ಫಾಲ್ಸ್ಗಳು ತುಂಬ ಸಿಗುತ್ತೆ, ಚಿಕ್ಕದಾಗಿ ಫಾಲ್ಸು. ಟೈಮ್ ಸಿಕ್ಕಿದ್ರೆ ನಿಲ್ಸ್ಕೊಂಡು ನೀವು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗ್ಬೋದು. ಚಿಕ್ಕದಾಗಿರುತ್ತೆ ಅಷ್ಟೇ. ಎಲ್ಲೋ ಬಂದ್ಬಿಟ್ಟಿದ್ದೀವೋ, ಬಂದ್ಬಿಟ್ಟಿದ್ದೀವಿ ಕೊನೆ. ಅಣ್ಣಪ್ಪ ಸ್ವಾಮಿ ಸನ್ನಿಧಿ. ಕೂರ್ಗೆ ಇಷ್ಟು ದೂರ ಅಲ್ಲ ಇಲ್ಲಿಂದ. ಇದಕ್ಕಿನ ಖರಾಬ್ ಆಗಿರುತ್ತೆ ನಮ್ಮ ಕೂರ್ಗು. ಹಾಂ, ಕೂರ್ಗು ಹಿಂಗೆ. ಹುಡುಗ ಸುಸ್ತಾಗಿ ಹೋಗಿದ್ದಾನೆ. ಅಲ್ಲೊಬ್ಬ ಇಲ್ಲೊಬ್ಬ ಇಬ್ರಿಗೂ ವಾಮಿಟ್ ಸ್ಟಾರ್ಟ್ ಆಗಿದೆ. ಇವನು ಸ್ಟಾರ್ಟ್ ಮಾಡ್ಕೊಂಡ. ಗೈಸ್, ಘಾಟ್ ಸೆಕ್ಷನಲ್ಲಿ ಹೆವಿ ವಾಮಿಟ್ ಆಗುತ್ತೆ. ಸೊ ಯಾರ್ಯಾರಿಗೆ ವಾಮಿಟ್ ಇದೆ ಸ್ವಲ್ಪ ಹುಷಾರಾಗಿ ಇರಿ. ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಳ್ಳಿ, ಯಾಕಂದರೆ ಹೇರ್ ಪಿನ್ಸ್ ತುಂಬ ಇದೆ ಇಲ್ಲಿ. ಘಾಟು ತುಂಬ ಕ್ರಾಸಿಂಗ್ ಆಗಿರುತ್ತೆ. ಇಲ್ಲೊಬ್ಬ ಫುಲ್ ನೋಡ್ರಪ್ಪ, ವಾಮಿಟ್ ಪಾರ್ಟೀಸ್. CEO ಆಫ್ ವಾಮಿಟ್ ಪಾರ್ಟಿ. ಹಾಂ, ತಗೊಳಪ್ಪ. ಓಕೆ, ಮತ್ತೆ ವಾಮಿಟ್ ಬರದೇ ಇರಲಿ ಯಾರಿಗೂ, ಕುಡೀರಿ. ಸೊ ಗೈಸ್, ಇಷ್ಟೊತ್ತು ಚಾರ್ಮಾಡಿ ಘಾಟಲ್ಲಿ ಬರ್ತಾಯಿದ್ರಿ. ಫೈನಲಿ ಚಾರ್ಮಾಡಿ ಘಾಟ್ ಮುಗಿದಿದೆ. ಆ್ಯಂಡ್ ಫಾಲ್ಸ್ ಏನಿದೆ ನಾವು ಪ್ಲ್ಯಾನ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಪ್ಲೇಸ್ ಹೆಂಗಿದೆ ಅಂತ. ಸೊ ಗೈಸ್, ಫಸ್ಟ್ ಬಂದಿರೋ ಪ್ಲೇಸ್ ಬಂದು ಎರಿಮೈ ಫಾಲ್ಸ್ ಅಲ್ವೇನೋ? ಎರಿಮೈ ಫಾಲ್ಸ್. ಓಕೆ, ಸೊ ಇಲ್ಲಿಂದ ಜೀಪ್ ಬೇಕಂದ್ರೆ ತೊಗೊಬೋದು, ಇಲ್ಲಾಂದರೆ ಜಸ್ಟ್ ಬೈ ವಾಕ್ ಹೋಗ್ಬೋದು. ನಾವು ಬೈ ವಾಕ್ ಹೋಗ್ತಿದ್ದೀವಿ, ಟ್ರೈ ಮಾಡೋಣ ಎಷ್ಟು ದೂರ ಇದೆ ಅಂತ. ಆ್ಯಂಡ್ ಮಳೆ ಕೂಡ ಬರ್ತಿದೆ.
ಸೊ ಮಳೆನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಫಾಲ್ಸ್ ಹತ್ರ ಮೀಟ್ ಮಾಡ್ತೀನಿ. ಸೊ ಗೈಸ್, ಆನ್ ದಿ ವೇ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ನಿಮ್ಗೆ ಏನು ಜೀಪ್ ಅವ್ರು ಸಿಗ್ತಾರೆ, ಅವ್ರು ಯಾವತ್ತೂ ನಿಮ್ಗೆ ಅಡ್ರೆಸ್ ಹೇಳಲ್ಲ ಯಾವ ಕಡೆಗೆ ಫಾಲ್ಸ್ ಹೋಗಬೇಕು. ಬಿಕಾಸ್ ಅವ್ರಿಗೆ ಅವ್ರ ಸವಾರಿ ಮುಖ್ಯ ಆಗಿರುತ್ತೆ. ಸೊ ನೋಡ್ಕೊಂಡು ಹೋಗಿ, ಸವಾರಿಗೆಲ್ಲ ಜಾಸ್ತಿ ದುಡ್ಡು ಕೊಡೋಕೆ ಹೋಗಬೇಡಿ. ತುಂಬ ಇಲ್ಲಿ ಅಡ್ರೆಸ್ ಕೂಡ ಹೇಳಲ್ಲ ಎಲ್ಲಿದೆ ಫಾಲ್ಸು ಅಂತ. ರಾಂಗ್ ಅಡ್ರೆಸ್ ಎಲ್ಲ ಹೇಳಿ ನಿಮ್ಮನ್ನು ಸುತ್ತಾಡಿಸ್ತಾ ಇರ್ತಾರೆ. ಸ್ವಲ್ಪ ಹುಷಾರಾಗಿರಿ ಬಂದರೆ. ನೋಡಿ, ಇದೇ ಜೀಪ್ ಅವರು. ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂತ? 2 ಕಿಲೋಮೀಟರ್ಸಾ? ಓಕೆ, 2 ಕಿಲೋಮೀಟರ್ಸ್ ಟ್ರಕ್ಕು. ಇವಾಗ ಇದೊಂದು ಗೋಲ್ಡ್ ನನಗೆ. ದೇ ಇರೋ ಗೈಸ್, ನೀರಲ್ಲೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಇಷ್ಟು ಕಷ್ಟಪಟ್ಟು ಹೋಗ್ತಿದ್ದೀವಿ. ನೋಡೋಣ ಫಾಲ್ಸ್ ಹೆಂಗಿರುತ್ತೆ ಅಂತ. ಒಳ್ಳೆ ಅಡಿಕೆ ತೋಟ. ಟೂ ವೀಲರ್ಗಳು ಮೇಲೆವರೆಗೂ ಬಂದಿದೆ, ಕಾರುಗಳು ಬಂದಿದೆ ಐ ಥಿಂಕ್. ಎಸ್, ಹಾಗಂದ್ರೆ ಆಫ್ ರೋಡಿಂಗ್ ಮಾಡ್ಕೊಂಡು ಬರ್ಬೋದು. ಅಂದರೆ ನೀವು ಬರ್ಬೋದು ಇಲ್ಲಿಗೆ. ಓಕೆ, ಇಲ್ಲಿ ಟಿಕೆಟ್ ತೊಗೊಬೇಕು. ದಿಸ್ ಇಸ್ ದ ಟಿಕೆಟ್ ಕೌಂಟರ್. 1 ಗಂಟೆನಾ? ಎಷ್ಟು ಡೂಮ್ ಟಿಕೆಟು? 50 ರೂಪೀಸ್ ಟಿಕೆಟ್. ಸೊ ಗೈಸ್, ಟಿಕೆಟ್ ತೊಗೊಂಡ್ರೆ ರೆಸಿಪ್ಟ್ ಏನು ಕೊಡಲ್ಲ ನಿಮಗೆ, ಫಿಸಿಕಲ್ ಟಿಕೆಟ್ ಏನು ಕೊಡಲ್ಲ. ಜಸ್ಟ್ ಅಮೌಂಟು ಕಲೆಕ್ಟ್ ಮಾಡಿಕೊಂಡು ನೀವು ಇಳಿಬೇಕಾಗುತ್ತೆ. ಅದಿನ್ನೂ ಹೋಗ್ತಾನೆ ಇದ್ದೀವಿ. ಅರೌಂಡ್ ಅದೇ ಹೇಳಿದ್ನಲ್ಲ, ಒಂದು 2 ಕಿಲೋಮೀಟರ್ಸ್ ಟ್ರಕ್ ಇರುತ್ತೆ. ನಡೀತಾ ಹೋಗೋಣ ಬನ್ನಿ. ಕಾಡು ಬಂತು ಮತ್ತೆ. ಓಕೆ, ಫೈನಲಿ ಐ ಥಿಂಕ್ ನಾವು ರೀಚ್ ಆಗಿದ್ದೀವಿ. ಜನಗಳ ಸೌಂಡ್ ಕೇಳಿಸ್ತಾ ಇದೆ, ಕಿರಿಸ್ತಾ ಇರೋ ಸೌಂಡು. ಅಂದರೆ ಐ ಮೀನ್ ಎಂಜಾಯ್ ಮಾಡ್ತಾ ಇರೋ ಸೌಂಡು. ನೋಡೋಣ ಇರಿ ವ್ಯೂ ಹೆಂಗಿರುತ್ತೆ. ಓಕೆ, ಕಾಣಿಸ್ತಾ ಇದೆ. ಓಕೆ, ಓಕೆ, ಸೊ ಇದೇ ಫಾಲ್ಸು. ಕ್ಲಿಯರ್ ವ್ಯೂ. ಸ್ವಲ್ಪ ಆ ಕಡೆ ಹೋಗಿ ತೋರಿಸ್ಬೇಕಾಗುತ್ತೆ. ಇರಿ ನೋಡೋಣ. ಗೈಸ್, ಸೊ ಇದೇ ಫಾಲ್ಸು. ಜನ ಜಾಸ್ತಿನೇ ಇದ್ದಾರೆ. ಓಕೆ ಗೈಸ್, ಸೊ ಫಸ್ಟ್ ನಮ್ಮ ಡೆಸ್ಟಿನೇಷನ್ ಎರಿಮೆ ಫಾಲ್ಸ್ ಅಂತ. ಅಲ್ಲೊಬ್ಬ ವ್ಯಕ್ತಿ ಮೇಲೆ ಹತ್ತಿದ್ದಾನೆ ನೋಡಿ, ಅದು ಹೆಂಗೆ ಹತ್ತಿದ್ದಾನೆ ಗೊತ್ತಿಲ್ಲ. ಎರಿಮೆ ಫಾಲ್ಸ್ ಲೊಕೇಶನ್ ನಾನು ಹಾಕಿರ್ತೀನಿ. ನಾನಂತೂ ನೀರಿಗೆ ಇಳಿತಾ ಇಲ್ಲ, ಫ್ರೆಂಡ್ಸ್ ಇಳಿತಾರೆ. ಐ ಥಿಂಕ್ ಅವ್ರದ್ದು ವೀಡಿಯೋ ಕವರ್ ಮಾಡ್ತೀನಿ. ಗೈಸ್, ಸೊ ಈ ಫಾಲ್ಸು ಟಾಪ್ ಮೇಲೆ ಹೋಗ್ಬೋದು ಅಂತೆ. ಅದಕ್ಕೆ ಇಲ್ಲಿಂದ ಒಂದು ದಾರಿ ಇದೆ, ಬನ್ನಿ ಹೋಗೋಣ.
ತುಂಬ ಜಾರುತ್ತೆ, ಹುಷಾರಾಗಿ ಹತ್ತಬೇಕಾಗುತ್ತೆ. ಅಕಸ್ಮಾತ್ ನೀವು ಬಂದರೆ ನೋಡಿ ಹತ್ತುತ್ತಾ ಇದ್ದಾರೆ ಹುಡುಗರು ಆಲ್ರೆಡಿ. ಬನ್ನಿ ನೋಡೋಣ, ಕಷ್ಟ ಇದೆ ಐ ಥಿಂಕ್. ಓಕೆ ಗೈಸ್, ಸೊ ಕೆಳಗಡೆಯಿಂದ ಮೇಲೆ ಫಾಲ್ಸ್ ಮೇಲೆ ಹತ್ಕೊಂಡು ಬಂದಿದ್ದೀರಿ. ತುಂಬ ಸ್ಲಿಪ್ಪರಿ ಆಗಿರುತ್ತೆ, ಜಾರುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ. ಓಕೆ, ಇಲ್ಲಿಂದ ನೀರು ಇಲ್ಲಿಗೆ ಹೋಗ್ತಾ ಇದೆ. ನೋಡಿ ಅಲ್ಲಿ ಬೀಳ್ತಾ ಇದೆ ನೀರು. ಅದೇ ಬಂದಿದ್ದ ದಾರಿ ಇದು, ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ಲ, ತುಂಬ ಚಿಕ್ಕ ದಾರಿ, ತುಂಬ ಇದು ಐ ಮೀನ್ ತುಂಬ ಸ್ಲಿಪ್ಪರಿ ಆಗಿರುತ್ತೆ. ಇಲ್ಲಿಂದ ನಾವು ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ, ಫಾಲ್ಸಿನ ಮೇಲೆ ಹತ್ತಿ ಬಂದಿದ್ದೀವಿ. ಇವರು ಕೋತಿಗಳ ಥರ ಇನ್ನೂ ಮೇಲೆ ಹತ್ತುತ್ತಾನೆ ಇದ್ದಾರೆ. ಇದೇ ನೀರು ನೀವು ಅಲ್ಲಿ ಕೆಳಗಡೆ ಏನು ನೋಡಿದ್ರಿ ಫಾಲ್ಸು, ಅಲ್ಲಿಗೆ ಇದೇ ನೀರು ಹೋಗುತ್ತೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಇವ್ರ ಮೇಲೆ ಹತ್ತುತ್ತಾ ಇದ್ದಾರೆ, ನಾನಂತೂ ಹೋಗಲ್ಲ, ಫುಲ್ಲಿ ಟಯರ್ಡ್. ಗೈಸ್ ಅಲ್ಲೊಬ್ಬ ತಗಲಾಕೊಂಡಿದ್ದಾನೆ, ಬರೋಕ್ಕೆ ಕಷ್ಟಪಡ್ತಿದ್ದಾನೆ, ಹೆಂಗೆ ಬರಬೇಕಂತ ಗೊತ್ತಾಗ್ತಿಲ್ಲ ಅವನಿಗೆ. ದಯವಿಟ್ಟು ಬರ್ತಿದ್ದೀನಿ ಅಂದರೆ ಆ ಥರ ಮೇಲೆ ಹತ್ತಕ್ಕೆ ಹೋಗಬೇಡಿ, ವಾಪಸ್ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಷ್ಟು ಕೆಳಗಡೆ ನೀರು ಸಿಗುತ್ತೆ ಅಷ್ಟು ಆಟ ಆಡ್ಬಿಟ್ಟು ಬಂದುಬಿಡಿ. ನೋಡಿ ಅವನು ಅಲ್ಲಿ ಹೋಗಿ ತುಂಬ ಕಷ್ಟಪಡ್ತಿದ್ದಾನೆ, ತುಂಬ ಜಾರುತ್ತೆ ಬೆಳೆ. ನೋಡೋಣ ಇಳಿತಾನೋ ಇಲ್ವೋ ಅಂತ. ಇಳಿತಾ ಇದ್ದಾನೆ ಹೆಂಗೋ. ಬಟ್ ಅಲ್ಲೂ ಅಷ್ಟೊಂದು ಸೇಫ್ ಇಲ್ಲ. ಬಂದ್ಬಿಟ್ಟ, ಆಲ್ಮೋಸ್ಟ್ ಬಂದ್ಬಿಟ್ಟ. ಓಕೆ ಬಂದ್ಬಿಟ್ಟ ಐ ಥಿಂಕ್. ಸೊ ಗೈಸ್ ಇದೇ ನಮ್ಮ ರೂಮು ಬುಕ್ ಮಾಡಿರೋದು. ಪ್ರಿಟಿ ಗುಡ್ ರೂಮ್. 2 ವಾಶ್ರೂಮ್ ಇದೆ, ಒಂದು ಇಲ್ಲಿ ಇನ್ನೊಂದು ಆಚೆ ಇದೆ. ಟಿ ವಿ ಕೂಡ ಇದೆ, ಡೈನಿಂಗ್ ಟೇಬಲ್ ಚಿಕ್ಕದಾಗಿ, ಫ್ಯಾನ್ ಇದೆ, ಫೈನ್. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗ್ ಆಗಿದೆ ಆ್ಯಂಡ್ ಇದ್ದಿದ್ದು ಲಾಡ್ಜು ತುಂಬ ಚೆನ್ನಾಗಿತ್ತು. ಓಕೆ, ಬಿಕಾಸ್ ನಾವು ಚಿಕ್ಕಮಗಳೂರು ಸಿಟಿ ಮಧ್ಯದಲ್ಲಿ ರೂಮ್ ತೊಗೊಂಡಿದ್ದು. ತುಂಬ ಕಡೆ ಕೇಳಿ ನೋಡಿದ್ರಿ, ತುಂಬ ಕಡೆ ಪ್ರೈಸ್ ಜಾಸ್ತಿ ಇತ್ತು. ಬಟ್ ಇದು ಸ್ವಲ್ಪ ನಮಗೆ ಬಜೆಟ್ ಫ್ರೆಂಡ್ಲಿ ಸಿಕ್ತು. 1 ರೂಮ್ 2000 ರುಪೀಸ್ ತೊಗೊಂಡ್ರು. ನಾವು 4 ಮೆಂಬರ್ಸ್ ಇದ್ರಿ, ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟರು. ಆ್ಯಂಡ್ ಚೆನ್ನಾಗಿತ್ತು. ಬೆಡ್ಡು ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ವಾಶ್ರೂಮ್ಸ್ 2 ವಾಶ್ರೂಮ್ಸ್ ಇತ್ತು ಮೇಲೆ, ಬಿಕಾಸ್ ನಾವು ಮೇಲೆ ಇದ್ದೀವಿ. ಎಲ್ಲ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ನಿದ್ದೆ ಬಂತು. ಈ ಹೋಟೆಲ್ದು ನಿಮಗೆ ಲೊಕೇಶನ್ ಹಾಕಿರ್ತೀನಿ, ನಿಮಗೆ ಲೊಕೇಶನಲ್ಲೇ ನಂಬರ್ ಸಿಗ್ಬಿಡುತ್ತೆ. ಸ್ವಲ್ಪ ಮೇಲೆಯಿಂದ ವ್ಯೂಸ್ ನೋಡಿ, ಆಲ್ರೆಡಿ ನೋಡಿರ್ತೀರ ಅನಿಸುತ್ತೆ. ಓಕೆ, ಸೊ ಇಲ್ಲಿಂದ ಒಂದು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಬೆಟ್ಟ ಲೊಕೇಶನ್ ಒಂದು ಯಾವುದೋ ಹೆಸರು ಹೇಳಿದ್ರು, ನಾನು ಮುಂದೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ.
ಈಗ ಗೈಸ್ ಸೊ ಫುಲ್ಲು ಚೆಕ್ ಮಾಡ್ತಾರೆ ಗಾಡಿ ಏನೇನು ಬಾಟಲ್ಸ್ ಇದೆಯಾ ಸೆಂಟ್ರಲ್ಲಿ ಬೇರೆ ಏನಾದರೂ ಇಟ್ಟಿದ್ದೀರಾ ಅಂತ. ಸೊ ತುಂಬ ಸ್ಟ್ರಿಕ್ಟ್ ಇದೆ ಇಲ್ಲಿ. ಬೆಟ್ಟ ಹತ್ತಬೇಕಂದ್ರೆ ನಿಮಗೆಲ್ಲ ಚೆಕ್ ಮಾಡ್ತಾರೆ. ಬನ್ನಿ ನಮ್ಮದೆಲ್ಲ ಚೆಕಿಂಗ್ ಆಯ್ತು, ಮುಂದೆ ಹೋಗೋಣ. ಫುಲ್ ಜಾಮ್. ನಡ್ಕೊಂಡು ಹೋಗಬೇಕು. ಹೆವಿ ಜನ ಇದ್ದಾರೆ. ಗೈಸ್ ನಾನು ಹಾರ್ಡ್ಲಿ ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬರೋಕ್ಕೆ ಹೋಗಬೇಡಿ. ಕಾರುಗಳು ತೊಗೊಂಬಂದು ಸಿಗಾಕೊಂತೀರ. ನೋಡಿ ತುಂಬ ಕಷ್ಟ ಇದೆ, ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ ಈ ಪ್ಲೇಸ್ಗೆ. ಟ್ರೆಕ್ಕಿಂಗ್ ಬನ್ನಿ, ಟ್ರೆಕ್ ಸ್ಟಾರ್ಟ್ ಮಾಡೋಣ. ಗೈಸ್ ಮಳೆ ಏನೋ ಬರ್ತಿದೆ ಅಲ್ಲಿ ನೋಡಿ. ಎಷ್ಟು ಚೆನ್ನಾಗಿ ಮಳೆ ಬೀಳ್ತಿದೆ. ಮಳೆನೇ ಅದು. ಎಸ್ ಗೈಸ್ ಈ ಥರ ತಿರುಪೆ ಶೋಕಿಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ ಅಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡ್ತಿದ್ದಾರೆ. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನೋಡಿ ಪೀಕ್ ಹೆಂಗಿದೆ, ಜಾರದ್ರೆ ಅಲ್ಲೇ ಹೋಗ್ತಾರೆ. ಓಕೆ ಶ್ರೀ ಗುರು ಮೇಲು ಗದ್ರಿಗೆ ಮುಳ್ಳಪ್ಪ ಸ್ವಾಮಿ ಮಠ. 6300 ಅಡಿ. ಇದು ಸುಮಾರು ಸಮುದ್ರ ಮಟ್ಟಕ್ಕಿಂತ 6317 ಅಡಿ ಎತ್ತರದಲ್ಲಿದೆ. ಈ ಗೋಪುರದ ಶಿಖರ ಮೇಲೆ ಯಾರೂ ಹತ್ತಬಾರದು. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ಇದ್ರ ಮೇಲೆ ಹತ್ತಬಾರ್ದು ಅಂತ? ಎಸ್ ಹೌದು, ಇದ್ರ ಮೇಲೆ ಹತ್ತಬಾರ್ದು. ಗೈಸ್ ಒಳ್ಳೆ ವಿಡಿಯೋ ಸಿಕ್ಕಿದೆ ನೋಡಿ. ಆ ಮೋಡ ಅಥವಾ ಫಾಗ್ ಏನಂತೀವಿ ನಾವು, ನಮ್ಮ ಕಡೆಗೆ ಬರ್ತಾ ಇದೆ. ಆ ಕಡೆ ಎಲ್ಲ ಏನು ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಿಲ್ಲ ನೋಡಿ. ವಾ ಗ್ರೇಟ್. ಓಕೆ ಗಾಳಿಪಟ. ಗ್ರೇಟ್, ಒಳ್ಳೆ ವ್ಯೂ ಸಿಕ್ತು. ಕಾಪಿ ರೈಟ್ ಹೊಡೆದು ಬಿಡ್ತಾರೆ ಮ್ಯೂಸಿಕ್ ಹಾಕಿದ್ರೆ. ನಾವು ನೋಡ ಏನು ಕಾಣಿಸ್ತಾ ಇಲ್ಲ ಕಾರೆಲ್ಲ. ಹೌದೌದು, ಪಾರ್ಕಿಂಗು ಏನೂ ಕಾಣಿಸ್ತಾ ಇಲ್ಲ. ಹಾಂ ಮುಂಚೆ ಅಫ್ಕೋರ್ಸ್. ತಣ್ಣಗಿದೆಯಲ್ಲ, ಚಳಿ ಸ್ಟಾರ್ಟ್ ಆಗುತ್ತೆ. ನೋಡೋ ಇಲ್ಲೇನು ಕಾಣಿಸ್ತಾನೆ ಇಲ್ಲ ಈ ಕಡೆ. ಇವಾಗ ನೋಡ ಅಲ್ಲಿ ಕಾರುಗಳು ಕಾಣಿಸ್ತೈತಿ, ಇವಾಗ ಕಾಣಿಸ್ತಾ ಇಲ್ಲ. ಹೌದು ಓಕೆ, ಮಠದ ಒಂದು ರೌಂಡ್ ಆಗ್ಬೋದು.
ಎಲ್ಲ ಮನೆಗಳಿದೆ. ಚುಚ್ಚುತ್ತ. ವಾವ್, ನಮಗೆ ಒಬ್ಬ ಸ್ನೇಹಿತ ಸಿಕ್ಕಿದ್ದಾನೆ ಇಲ್ಲಿ. ಗುರುಗಳೇ, ನೀವು ಮಠದಲ್ಲಿ ಎಷ್ಟು ದಿನಗಳಿಂದ ವಾಸವಿದ್ದೀರಿ? ಗಮನಿಸ್ತಾನೆ ಇಲ್ಲ. ಓಕೆ, ಸೊ ಇಲ್ಲಿ ದೇವಸ್ಥಾನ ಇದೆ. ನೋ ಫೋಟೋಗ್ರಾಫಿ, ಸೊ ನಾನು ಪಾಸ್ ಮಾಡ್ತಿದ್ದೀನಿ ವಿಡಿಯೋನ. ಓಕೆ, ಸೊ ನಾವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದುಬಿಟ್ಟಿದ್ದೀವಿ ಸುತ್ತಾಕೊಂಡು. ಗೈಸ್, ಒಳ್ಳೆ ವೆದರು. ಮೇಲೇ ಮಳೆ ಸ್ಟಾರ್ಟ್ ಆಗೋಗಿದೆ, ಎಲ್ಲ ಶೆಡ್ಗೆ ಸೇರ್ತಿದ್ದಾರೆ ಇವಾಗ. ಮಳೆ ಸ್ಟಾರ್ಟು, ಒಳ್ಳೆ ಎಕ್ಸ್ಪೀರಿಯನ್ಸ್. ಪಾರ್ಕಿಂಗ್ ಒಂದು ಬಿಟ್ಟರೆ ಐ ಥಿಂಕ್ ಗುಡ್. ಗೈಸ್, ಲೈಟಾಗಿ ರೈನ್ಬೋ ಬಂದಿದೆ, ಮಾಯ ಆಗ್ತಿದೆ ಇವಾಗ. ಕಾಣಿಸ್ತಾ ಇದೆ ಅನಿಸುತ್ತೆ, ಲೈಟಾಗಿ ಝೂಮ್ ಮಾಡಿ ನೋಡ್ತೀನಿ. ಹಾಂ, ಎಸ್, ಕಾಣಿಸ್ತಾ ಇದೆ ಇವಾಗ. ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ರಿ, ಚಳಿ, ಮಳೆ, ರೈನ್ಬೋ. ಸೊ ಗೈಸ್, ಮುಳ್ಳಯ್ಯನಗಿರಿ ಮೇಲೆ ಫುಲ್ಲು ಡಿಸ್ಕವರ್ ಮಾಡಿ ಆಯಿತು. ಪಾರ್ಕಿಂಗ್ದೊಂದು ತುಂಬ ಇಶ್ಯೂ ಇರುತ್ತೆ, ಸೊ ಬರೋರು ಸ್ವಲ್ಪ ನೋಡ್ಕೊಂಡು ಬನ್ನಿ. ನಾನಂತೂ ಸಜೆಸ್ಟ್ ಮಾಡ್ತೀನಿ, ಇವಾಗ ಸೀಸನ್ ಇದೆ, ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಬರೋಕ್ಕೆ. ಬೇರೆ ಪ್ಲೇಸಸ್ ಏನೇ ಅದನ್ನು ಕವರ್ ಮಾಡ್ಕೊಬೋದು. ಮುಳ್ಳಯ್ಯನಗಿರಿ ಬೆಟ್ಟ ಪಾರ್ಕಿಂಗ್ ತುಂಬ, ನಮಗೂ ಇವಾಗ ಹೆಂಗೆ ಕಾರ್ ಎತ್ತೋದು ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ಸ್ವಲ್ಪ ಬೇರೆ ಸ್ಪಾಟನ್ನು ಚೂಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಓಕೆ, ಬನ್ನಿ ಕೆಳಗಡೆ ಇಳಿಯಾಗೋಣ ಇವಾಗ. ಗಾಯ್ಸ್, ಆಗಲೇ ಫುಲ್ಲು ಸ್ಟೆಪ್ಸು, ಪಾರ್ಕಿಂಗು ಎಲ್ಲ, ಮತ್ತು ಈ ಕಡೆಯಿಂದ ಚಿಕ್ಕಮಗಳೂರು ಸಿಟಿ ಎಲ್ಲ ಕಾಣಿಸ್ತಾ ಇತ್ತು. ಬಟ್ ಇವಾಗ ಏನೂ ಕಾಣಿಸ್ತಾ ಇಲ್ಲ ನೋಡಿ, ಎಲ್ಲ ಫಾಗ್ಸ್ ಎಲ್ಲ ತುಂಬ ಹೋಗಿದೆ. ಸೊ ಗೈಸ್, ಫೈನಲ್ ಆಗಿ ನೆನ್ನೆ ನಮ್ಮ ಟ್ರಿಪ್ಪು ಮುಗೀತು. ನೈಟು 10-11 ಗಂಟೆ ಆಯಿತು ನಾವು ಮನೆ ಬಂದು ಸೇರೋ ಅಷ್ಟೊತ್ತಿಗೆ. ನೋಡಿದ್ರಿ ನಮ್ಮ ಟ್ರಿಪ್ ಹೇಗಿತ್ತು, ಯಾವ ಥರ ಚಾಲೆಂಜಸ್ ಇತ್ತು, ಯಾವ್ಯಾವ ಪ್ಲೇಸಸ್ಗೆ ಹೋದ್ರಿ. ಅಕಸ್ಮಾತ್ ನೀವು ಮುಳ್ಳಯ್ಯನಗಿರಿಗೆ ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ನಾನು ವೀಡಿಯೋದಲ್ಲಿ ಹೇಳ್ದಂಗೆ ಸ್ವಲ್ಪ ನೋಡ್ಕೊಬೇಕಾಗುತ್ತೆ, ಹೋಗಿ ಸಿಕ್ಕಾಕೊತೀರಾ. ಸೊ ಒಳ್ಳೆ ಪ್ಲೇಸು, ಒಳ್ಳೆ ವೆದರ್ ಇತ್ತು. ನಮಗೆ 3 ಸೀಸನ್ನ ಕವರ್ ಮಾಡ್ದಂಗೆ ಆಯಿತು. ಬಿಸಿಲು ಇತ್ತು, ಮಳೆನೂ ಇತ್ತು, ಗಾಳಿನೂ ಇತ್ತು, ಫಾಗು ಇತ್ತು, ರೈನ್ಬೋನು ನೋಡಿದ್ರಿ. ಫೈನ್. ಸೊ ಚೆನ್ನಾಗಿತ್ತು ಟ್ರಿಪ್. ಅಕಸ್ಮಾತ್ ನೀವು ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ನೋಡ್ಕೊಂಡು ಹೋಗಿ, ಬಿಕಾಸ್ ಇವಾಗ ಮಳೆ ಗಿಳೆ ಎಲ್ಲ ತುಂಬ ಜಾಸ್ತಿ ಇದೆ, ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗ್ತಿದೆ. ಸೊ ಸ್ವಲ್ಪ ದಯವಿಟ್ಟು ನೋಡ್ಕೊಂಡು ಹೋಗಿ ಪ್ರಯತ್ನ ಪಡಿ, ಬಿಕಾಸ್ ಹೋಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಸ್ವಲ್ಪ ತಪ್ಪು ಅನಿಸುತ್ತೆ. ಸೊ ದಯವಿಟ್ಟು ನೋಡ್ಕೊಂಡು ಹೋಗಿ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಒಂದು ವ್ಲಾಗ್ ಮಾಡಿದ್ದೆ ಪಯಣ ಕಾರ್ ಮ್ಯೂಸಿಯಮ್ದು. ಮೈಸೂರಲ್ಲಿ ಲೊಕೇಟ್ ಆಗಿರುವಂಥ ನಮ್ಮ ಪಯಣ ಕಾರ್ ಮ್ಯೂಸಿಯಂ, ವಿಂಟೇಜ್ ಕಾರ್ ಕಲೆಕ್ಷನ್ಸು. ಒಂದು ಒಳ್ಳೆ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್, ಅದು ಒಳ್ಳೆ ಅದ್ಭುತವಾದ ಒಂದು ಪ್ಲೇಸು. ನನಗಂತೂ ತುಂಬ ಇಷ್ಟ ಆಗಿತ್ತು. ಆ ವಿಡಿಯೋ ನೋಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ವಿಡಿಯೋ ಇದೆ, ದಯವಿಟ್ಟು ಹೋಗಿ ನೋಡಿ. ಇನ್ನೂ ಟೂರ್ ವೀಡಿಯೋಸ್ ಬೇಕಂದರೆ ನನ್ನ ಪ್ಲೇಲಿಸ್ಟ್ಗೆ ಹೋಗಿ, ಪ್ಲೇಲಿಸ್ಟಲ್ಲಿ ಟೂರ್ಸ್ ಆ್ಯಂಡ್ ಬ್ಲಾಗ್ಸ್ ಅಂತ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಸಾಕಷ್ಟು ಟೂರ್ ವೀಡಿಯೋಸ್ ನಿಮಗೆ ಸಿಕ್ಬಿಡುತ್ತೆ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೇನೆ ನಾನು. ಅಲ್ಲಿವರೆಗೂ ಟೇಕ್ ಕೇರ್.